ತಾತ 30 ವರ್ಷದಿಂದ MLA ಅಲ್ಲಿ. ದಾವಣಗೆರೆ ಎಷ್ಟು ಉದ್ಧಾರ ಆಯಿತು ದಕ್ಷಿಣ. ಮಗ ಮಿನಿಸ್ಟರ್ ಆಗಿ ದಾವಣಗೆರೆನ ಎಷ್ಟು ಉದ್ಧಾರ ಮಾಡಿದ್ದಾರೆ. ಈಗ ಮತ್ತೆ ಮೊಮ್ಮಗನಿಗೆ ಟಿಕೆಟು. ಅವಾಗ ಪಕ್ಷ ನಿಷ್ಠೆ ಅನ್ನೋದು ಗಣನೆಗೆ ಬರಲ್ಲ. ಯು ಬಿಲೀವ್ ಇಟ್ ಆರ್ ನಾಟ್, ಯಡಿಯೂರಪ್ಪ ಸಿದ್ದರಾಮಯ್ಯವ್ರ ಹತ್ತೆ ಡಿ ಕೆ ಶಿವಕುಮಾರ್ ಅವರು. ಇದು ಹೇಗೆ ಸಾಧ್ಯ ಸರ್? ಇದು ಕಾಂಗ್ರೆಸ್ ಬಿಜೆಪಿ ಮ್ಯಾಚ್ ಫಿಕ್ಸಿಂಗ್ ಏನಾದರೂ ಮಾಡ್ಕೊಳ್ಳೋದು? ಅದೇನೆ ಈಗೇನಾದ್ರೂ ಹಾಂ, ಒಂದೊಮ್ಮೆ ಓವೈಸಿಯ ಪಕ್ಷವು ಕ್ಯಾಂಡಿಡೇಟ್ ಹಾಕಿ SDPI ಎರಡೂ ಕ್ಯಾಂಡಿಡೇಟ್ ಇದ್ದು ಬಿಟ್ಟಿದ್ರೆ ಹಾಂ, ಇವ್ರು ಪಡಿಚ ಹೆಂಗಾಗ್ಬಿಟ್ಟಿದೆ ದಾವಣಗೆರೆ ಸ್ಥಿತಿ ಸರ್? ಈ SDPI ಬಲೆಯಲ್ಲಿ ಕಾಂಗ್ರೆಸ್ ಸಿಕ್ಕಾಕೊಂಡಿದ್ದೇನೋ ಅನ್ನೋ ಥರ ಆಗ್ಬಿಟ್ಟಿದೆ ದಾವಣಗೆರೆಯಲ್ಲಿ. ದಾಸ ಕರಿಯಪ್ಪ ಇಲ್ಲಿ ಹರಕೆ ಕುರಿನ. ಇಂಥ ಸಂದರ್ಭದಲ್ಲಿ ಕಂಡವರ ಮಕ್ಕಳಿಗೋಸ್ಕರ ಸ್ವಂತ ಮಗನ ಭವಿಷ್ಯವನ್ನು ಯಡಿಯೂರಪ್ಪನವರು ಬಲಿ ಕೊಡ್ತಾರೆ. ಪಕ್ಷಕ್ಕಿಂತ ಅವ್ರಿಗೆ ಇಂಪಾರ್ಟೆಂಟ್ ಅವರಿಗೆ. ಮತ್ತೇನಂತ ಮಹಾನ್ ಪಕ್ಷನಿಷ್ಠ ಜಗದೀಶ್ ಶೆಟ್ಟರು ಆ ರಿಸಲ್ಟ್ ಬಂದ ಮೇಲೆ ಕಾಂಗ್ರೆಸ್ ಏನು ಮಹಾನ್ ಅಹಿಂದ ಅಂತ ಅಂದ್ಕೊಂತಾರಲ್ಲ, ಅದು ಸುಳ್ಳು ಅಂತ. ಸೊ ಅಲ್ಟಿಮೇಟ್ಲಿ ಲಿಂಗಾಯತ್ ಪಾಲಿಟಿಕ್ಸ್ ವಿಲ್ ವಿನ್. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಈ ಘನಘೋರ ಆರೋಪ ಅನ್ನೊಂದೊಂದು ಕೇಳಿ ಬರ್ತಾ ಇದೆ ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ. ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಡ್ತಾ ಕಾಂಗ್ರೆಸ್ ಬಿಜೆಪಿ ಅನ್ನುವಂಥದ್ದು. ಈಗ ಬಿಜೆಪಿ JDS ಮಿತ್ರ ಪಕ್ಷಗಳು ಅದು ಬೇರೆ. ಕಾಂಗ್ರೆಸ್ ಯಾವ ರೀತಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಅದು ಯಡಿಯೂರಪ್ಪನವರು ಟೊಂಕ ಕಟ್ಟು ನಿಂತಿದ್ದಾರೆ ಮಗ ವಿಜೇಂದ್ರನ ಭವಿಷ್ಯಕ್ಕೆ. ಈ ಚುನಾವಣೆಗಳನ್ನು ಗೆದ್ದು ವಿಜೇಂದ್ರಗೆ ಕಿರೀಟ ಮುಡಿಸ್ಬೇಕಂತ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಅನ್ನುವಂಥದ್ದು ಇದೆಷ್ಟ ನಿಜ? ಹಾಗಾದರೆ ಇದ್ರ ಬಗ್ಗೆ ತಿಳಿಸ್ಲಿಕ್ಕೆ ರಾಜಕೀಯ ವಿಶ್ಲೇಷಣೆಕಾರರು, ಹಿರಿಯ ಪತ್ರಕರ್ತರು, ಹಾಗೆ ಫೋಕಸ್ ಟಿವಿಯ ಎಡಿಟೋರಿಯಲ್ ಡೈರೆಕ್ಟರ್ ಆದಂತಹ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಹೇಗೆ ಸಾಧ್ಯ ಸರ್? ಇದು ಕಾಂಗ್ರೆಸ್ ಬಿಜೆಪಿ ಮ್ಯಾಚ್ ಫಿಕ್ಸಿಂಗ್ ಏನಾದರೂ ಮಾಡ್ಕೊಳ್ಳುತ್ತಾ? ಆ ಅನುಮಾನ ಇದೆ. ಇದೆಯಾ? ನಿಮಗೂ ಇದೆಯಾ? ರಾಜಕೀಯ ವಲಯದಲ್ಲಿ ಚರ್ಚೆಗಳಿವೆ. ಓಕೆ, ನಿಮಗೆ ಅನುಮಾನ ಇದೆಯಾ ಸರ್? ನನಗೂ ಅನುಮಾನ ಇದೆ. ಯಾಕಿದೆ ಅಂತಂದ್ರೆ ಇತಿಹಾಸ ಕಾರಣ. ಹ್ಮ್ ಹ್ಮ್ ಯಡಿಯೂರಪ್ಪ ಮತ್ತು ಕಾಂಗ್ರೆಸ್ನ ಕೆಲವು ನಾಯಕರ ನಡುವಿನ ಸಂಬಂಧ ಏನಿದೆ ಅದೇ ಸುದೀರ್ಘ ಇತಿಹಾಸ ಇದೆ. ಯು ಬಿಲೀವ್ ಇಟ್ ಆರ್ ನಾಟ್, ಯಡಿಯೂರಪ್ಪ ಸಿದ್ದರಾಮಯ್ಯವ್ರ ಹತ್ರ ಡಿ ಕೆ ಶಿವಕುಮಾರ್ ಅವ್ರಿಗೆ ಹತ್ರ. ಸೊ ಡಿ ಕೆ ಶಿವಕುಮಾರ್ ಜೊತೆಗೆ ವ್ಯಾವಹಾರಿಕ ಸಂಬಂಧ ಇದೆ ಅಂತ ಹೇಳಲಾಗತ್ತ, ನಂಗೆ ಗೊತ್ತಿಲ್ಲ. ಆದ್ರೆ ಈ ಮ್ಯಾಚ್ ಫಿಕ್ಸಿಂಗ್ ವಿಚಾರಕ್ಕೆ ಬಂದ್ರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶಿಕಾರಿಪುರದ ಪ್ರಶ್ನೆ ಬಂದಾಗ ಫಸ್ಟ್ ಇನ್ಸಿಡೆನ್ಸ್ ಅಲ್ಲಿ ಒಬ್ಬ ನಾಗರಾಜ್ ಗೌಡ ಆಗ್ತಿದ್ರು. ಅವರು ವಿನ್ ಆಗಬಹುದಾದ ಕ್ಯಾಂಡಿಡೇಟ್ ಅವರು. ಎಲ್ಲರೂ ಮಾತಾಡ್ತೀವಿ. ನೀವು ಶಿವಮೊಗ್ಗ ಜಿಲ್ಲೆ ಯಾರ್ದ ಕೇಳಿದ್ರೆ ಶಿಕಾರಿಪುರ ನಾಗರಾಜ್ ಗೌಡ್ರ ಕಂಡ್ರಿ. ಸೊ ಪರ್ಸನಲಿ ನನಗೆ ಗೊತ್ತವ್ರು ನಾಗರಾಜ್ ಗೌಡ, ನಾನು ಮಾತಾಡಿದ್ದೇನೆ. ಕೊನೆಯ ಹಂತದಲ್ಲಿ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲದ ಒಂದು ಕ್ಯಾಂಡಿಡೇಟ್ ಅನ್ನು ಹಾಕಲಾಯಿತು. ಅಲ್ಲಿ ರಾಜಕೀಯದ ABCD ಗೊತ್ತಿದ್ದವ್ರಿಗೆ ಗೊತ್ತಿತ್ತು, ಇವರಿದು ಡಿಫೀಟ್ ಆಗ ಕ್ಯಾಂಡಿಡೇಟ್ ಕಾಂಗ್ರೆಸ್ನದು ಅಂತ. ಆ ಮೂಲಕ ವಿಜಯೇಂದ್ರ ಅವ್ರನ್ನ ಗೆಲ್ಲಿಸಲಾಯಿತು ಅನ್ನೋದು ಮೊದಲನೇದು. ಅದರ ಜೊತೆಗೆ ಹಲವು ಕಾನ್ಸ್ಟಿಟ್ಯೂನ್ಸಿ ವಿವರಗಳನ್ನು ಕೂಡ ಕೊಡಲಾಗುತ್ತೆ. ಏನಂದ್ರೆ ಇವರಿಬ್ಬರ ನಡುವೆ ಹೊಂದಾಣಿಕೆಗಳು ಇದೆ ಅಂತ. ಸೊ ಇದಕ್ಕೆ ಮುಂದುವರೆದಾಗಿ ಈಗ ಋಣದ ಪ್ರಶ್ನೆ ಇದೆ. ಇದು ಕೇವಲ ಹೊಂದಾಣಿಕೆ ಪ್ರಶ್ನೆ ಇಲ್ಲ. ಯಾವುದು ಋಣ? ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಋಣ ಯಡಿಯೂರಪ್ಪ ಕುಟುಂಬದ ಮೇಲೆ ಇದೆಯಾ? ಅದೇ ಲಾಸ್ಟ್ ಚುನಾವಣೆಯಲ್ಲೂ ಕೂಡ ಇವರು ಯಾರು ಸ್ವತಃ ಶಾಮನೂರು ಶಿವಶಂಕರಪ್ಪನವರೇ ಬಾಯಿ ಬಿಟ್ಟಿದ್ರು. ಹೌದು, ರಾಘವೇಂದ್ರ ಗೆಲ್ಲಿಸ್ಲಿಕ್ಕೆ ಕೆಲಸ ಮಾಡಿ ಅನ್ನೋ ತರದ್ದು. ರಾಘವೇಂದ್ರ ಗೆಲ್ಲಬೇಕು, ವಿಜಯೇಂದ್ರ ಗೆಲ್ಲಬೇಕು, ಅವರು ಅಧಿಕೃತವಾಗಿ ಅವರು ಹೇಳಿಕೆಯನ್ನು ನೀಡಿದ್ರು. ಹೌದು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕ್ರಮ ತಗೊಂಡಿಲ್ಲ. ಒಬ್ಬ ಹಿರಿಯ ನಾಯಕರಾದವರು, ಕಾಂಗ್ರೆಸ್ ಪಕ್ಷದ ಖಜಾಂಚಿಯಾಗಿ ಹಲವಾರು ವರ್ಷ ಕೆಲಸ ಮಾಡಿದವರು, ಇದು ಪಕ್ಷ ವಿರೋಧಿಯಾದ ಹೇಳಿಕೆ ಹೌದಾ ಅಲ್ವಾ? ಅಲ್ಲ, ಈಗ ನನಗೆ ವಿಚಿತ್ರ ಏನಂದ್ರೆ ಸರ್, ಈಗ ತಾತ 30 ವರ್ಷದಿಂದ MLA ಅಲ್ಲಿ. ಹೌದು. ದಾವಣಗೆರೆ ಎಷ್ಟು ಉದ್ಧಾರ ಆಯಿತು ದಕ್ಷಿಣ. ಮಗ ಮಿನಿಸ್ಟರ್ ಆಗಿ ದಾವಣಗೆರೆನ ಎಷ್ಟು ಉದ್ಧಾರ ಮಾಡಿದ್ದಾರೆ. ಈಗ ಮತ್ತೆ ಮೊಮ್ಮಗನಿಗೆ ಟಿಕೆಟು. ಈ ಕಾಂಗ್ರೆಸ್ ಕಾರ್ಯಕರ್ತರು ತಾತಂಗೂ ಕೆಲಸ ಮಾಡಿದವರಿದ್ದಾರೆ, ಅವರು ಅದಾದ್ಮೇಲೆ ಮಗನಿಗೂ ಕೆಲಸ ಮಾಡಿದವರು ಇದ್ದಾರೆ, ಈಗ ಮೊಮ್ಮಗನಿಗೂ ಕೆಲಸ ಮಾಡೋಂಥ ಪರಿಸ್ಥಿತಿ. ಮರಿ ಮಗನಿಗೂ ಮಾಡ್ಬೇಕಾಗತ್ತೆ, ಗೊತ್ತಿಲ್ಲ. ಯುಸಿ ಅಂದ್ರೆ ಈ ಪಾಳೆಗಾರಿಕೆಯ ರಾಜಕಾರಣ ಅನ್ನೋದೇನಿದೆ ಅದು ಭಾರತದ ಅಲ್ಲಿ ಬಲವಾಗಿ ಬೇರೂರಿದೆ. ಅದ್ರ ಜೊತೆಗೆ ನಾವು ಈ ವಿಚಾರಕ್ಕೆ ಬಂದ್ರೆ ನೋಡಿ, ಈ ಯಾರ್ಯಾರು ಈ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅವರ ಸಂಬಂಧ ಬಿಜೆಪಿಯಲ್ಲಿರುವ ಅದೇ ಕಮ್ಯುನಿಟಿ ಜನರ ಜೊತೆ ಇದೆ. ಹೌದು. ಅಂದ್ರೆ ವೈಯಕ್ತಿಕ ಸಂಬಂಧಗಳಿವೆ, ವ್ಯಾವಹಾರಿಕ ಸಂಬಂಧಗಳಿವೆ ಅಲ್ವಾ? ಸೊ ಆ ಕಾರಣಕ್ಕಾಗಿ ಋಣ ಬೇರೆ ಇದೆ. ಋಣ ಬೇರೆ. ಅವಾಗ ಪಕ್ಷ ನಿಷ್ಠೆ ಅನ್ನೋದು ಗಣನೆಗೆ ಬರಲ್ಲ. ಈಗ ಯಡಿಯೂರಪ್ಪ ಕುಟುಂಬಕ್ಕೆ ಋಣ ಇದೆ. ಯಾಕೆಂದ್ರೆ ಶಾಮನೂರು ಶಿವಶಂಕರಪ್ಪನವರು
ಬಹಿರಂಗವಾಗಿ ವಿಜಯೇಂದ್ರ ಮತ್ತು ರಾಘವೇಂದ್ರ ಹಾಗಾದ್ರೆ ಅವರು ಜಯಿಸ್ಬೇಕು. ಶ್ರೀನಿವಾಸ ದಾಸ ಕರಿಯಪ್ಪ ಇಲ್ಲಿ ಹರಕೆ ಕುರಿನ ಬಹುಮಟ್ಟಿಗೆ ಅವರ ಹರಕೆಯ ಕುರಿ ಆಗುವ ಎಲ್ಲ ಲಕ್ಷಣಗಳು ಇವೆ, ಸಾಧ್ಯತೆಗಳು ಯಾಕೆಂದ್ರೆ ಸಾಧ್ಯತೆಗಳಿವೆ. ಇದು ಹೇಗೆ ಗೊತ್ತಾ ಸರ್, ಇದು ಜಾತಿ ಅನ್ನೋದು ಹೇಗೆ ವರ್ಕೌಟ್ ಆಗುತ್ತೆ ಗೊತ್ತಾ ನಿಮಗೆ? ಜಾತಿ ಅದು ಒಂದು ರೀತಿಯ ಒಳಗಡೆ ಅದರದ್ದು ವ್ಯವಹಾರ ಆಗೋ ರೀತಿನೇ ಬೇರೆ, ಅದು ಪಕ್ಷವನ್ನೆಲ್ಲ ಮೀರಿದ್ದು. ಅದು ಹೇಗೆ ಅಂತ ನಾನು ಕೆಲವು ಸಂದರ್ಭದಲ್ಲಿ ವಿವರಿಸ್ತೀನಿ. ಈ ಕೆಳಗಡೆ ಪಾಣಿಪೀಠ ಇರುತ್ತೆ, ಈ ಕಡೆ ಲಿಂಗ ಇರುತ್ತೆ ಅಲ್ವಾ? ಈ ಪಾಣಿಪೀಠ ಮತ್ತು ಲಿಂಗಕ್ಕೆ ಇರುವಂತಹ ಕನೆಕ್ಷನ್ ಹೇಗಿರುತ್ತೆ ಅಂದ್ರೆ, ನೀವು ಬೀದರ್ನಲ್ಲಿರುವ ಪಾಣಿಪೀಠ ಹೀಗೆ ಮೂವ್ ಆದ್ರೆ ಚಾಮರಾಜನಗರ ಇಲ್ವ ಲಿಂಗ ರಿಯಾಕ್ಟ್ ಮಾಡುತ್ತೆ, ಎಲ್ಲ ಒಂದಾಗಿರ್ತಾರೆ. ಈ ಟಿಕೆಟ್ ಕೊಡುವ ವಿಚಾರದಲ್ಲಿ ನೀವು ಕಾಂಗ್ರೆಸ್ನ ಒಳಗಡೆ ಅವರು ಮಾತಾಡಿದ್ ನೋಡಿ, ಈಶ್ವರ್ ಖಂಡ್ರೆ ಅವರು ಬೀದರು, ಅವರು ಇಲ್ಲಿ ಯಾರು ಕೊಡಬೇಕು ಅಂತ ಹೇಳ್ತಾರೆ. ಹಿರಿಯ ನಾಯಕರು ಇರ್ಬೋದು ಅಲ್ವಾ, ಮತ್ತು ಅವರ ಮಗ MP ಆಗಿದ್ದು ಅದು ಇನ್ನೊಂದು ಕತೆ. ಅದರ ಜೊತೆಗೆ ಪ್ರಭಾ ಮಲ್ಲಿಕಾರ್ಜುನ ಅವ್ರು ಹೇಳ್ತಾರೆ, ಯುವಕರೆಲ್ಲ ರಾಜಕಾರಣದಲ್ಲಿ ಮುಂದೆ ಬರಬೇಕು, ಆದ್ರಿಂದ ನನ್ನ ಮಗನಿಗೆ ಟಿಕೆಟ್ ಕೊಡ್ಬೇಕು. ಹಂಗೆ ಸರ್, ಈಗ ಏನಾಗುತ್ತೆ ರಾಜಕಾರಣದಲ್ಲಿ, ಮಹಿಳೆಯರು ಮುಂದೆ ಬರ್ಬೇಕಂದ್ರೆ ಹೆಂಡತಿ ಅವರು, ಯುವಕರೆಲ್ಲ ಮುಂದೆ ಬರ್ಬೇಕಂದ್ರೆ ಅವ್ರ ಮಕ್ಕಳು ಅಲ್ವಾ, ಬೇರೆಯವ್ರು ಯಾರು ಮಹಿಳೆಯರು. ಇದರಲ್ಲಿ ನೋಡಿ, ಇದು ಈ ಅಡ್ಜಸ್ಟ್ಮೆಂಟ್ಗಳ ವ್ಯವಹಾರ ಹೇಗಿದೆ ಅಂತಂದ್ರೆ, ನಿಮಗೆ ಇನ್ನೊಂದು ಹೇಳ್ತೀನಿ. ಇದೆಲ್ಲ ಈಗ ನಡೀತಾ ಇತ್ತಲ್ವಾ, ಯಾರ್ಯಾರ ಅಡ್ಜಸ್ಟ್ಮೆಂಟ್ ಯಾವುದು ಅಂತ. ಯೂಶುವಲಿ ಕರ್ನಾಟಕದ ಕೆಲವು ಇಲೆಕ್ಷನ್ ಆದಂತ ಸಂದರ್ಭದಲ್ಲಿ ಓವೈಸಿ ಅವರು ಕ್ಯಾಂಡಿಡೇಟ್ ಆಗ್ತಾರೆ. ಅವ್ರ ಅಣ್ಣ ತಮ್ಮ ಅಕ್ಬರುದ್ದೀನ್ ಓವೈಸಿ ಮತ್ತು ಅಸಾದುದ್ದೀನ್ ಓವೈಸಿ ಆಯ್ತು, ಅವ್ರು ಕನಿಷ್ಠ ಒಂದು 20,000 ಓಟ್. ಈಗ ಹೆಂಗಾಗ್ಬಿಟ್ಟಿದೆ ದಾವಣಗೆರೆ ಸ್ಥಿತಿ ಸರ್, ಈ SDPI ಬಲೆಯಲ್ಲಿ ಕಾಂಗ್ರೆಸ್ ಸಿಕ್ಕಾಕೊಂಡಿದ್ದೇನೋ ಅನ್ನೋ ತರ ಆಗ್ಬಿಟ್ಟಿದೆ ದಾವಣಗೆರೆಯಲ್ಲಿ. ಅದೇನೆ ಈಗೇನಾದ್ರೂ ಒಂದೊಮ್ಮೆ ಓವೈಸಿಯ ಪಕ್ಷವು ಕ್ಯಾಂಡಿಡೇಟ್ ಹಾಕಿ SDPI ಎರಡೂ ಕ್ಯಾಂಡಿಡೇಟ್ ಇದ್ದು ಬಿಟ್ಟಿದ್ರೆ ಇವ್ರು ಪಡ್ಚ. ಸೊ ಆದ್ರಿಂದ SDPI ಕ್ಯಾಂಡಿಡೇಟ್ ಹಾಕದಂತೆ ಮಾಡಿದವ್ರು ಯಾರು? ಇದುವರೆಗೆ ಹಾಕಿಲ್ಲ ಅವರು. ಅದಕ್ಕೆ ಬೇರೆ ಬೇರೆ ರೀತಿಯ ಮಾತುಗಳು ನಡೀತಾ ವ್ಯಾಖ್ಯಾನಗಳಿದಾವೆ. ಅದೇ ಇದು ಒಳ ಕನೆಕ್ಷನ್ಗಳು, ಇಂಟರ್ ಕನೆಕ್ಷನ್ಗಳು, ಅದು ಇದು ಯಾರನ್ನ ಗೆಲ್ಲಿಸ್ಬೇಕು. ಅದರಿಂದ ಇದು ಈ ದಾವಣಗೆರೆಯ ಚುನಾವಣೆ ಏನಿದೆ, ಇದು ಪಕ್ಷವನ್ನ ಮೀರಿ ವೈಯಕ್ತಿಕ ಸಂಬಂಧಗಳು, ಜಾತಿ ಆಧಾರದ ಮೇಲೆ ನಡೆಯುವ. ಈಗ ಜಗದೀಶ್ ಶೆಟ್ಟರ್ ಅಳಿಯ ಇವರು ಸಮರ್ಥ. ಜಗದೀಶ್ ಶೆಟ್ಟರ್ ಅವರು ಅಳಿಯನ್ ಗೆಲ್ಸ್ಬೇಕಲ್ವ ಸರ್? ಅಳಿಯನ್ ಗೆಲ್ಸಿದ್ರಾಗತ್ತಾ? ಸ್ವಂತ ಅಳಿಯ ಅಲ್ಲ, ಮಗಳ ಗಂಡ ಅಲ್ಲ, ಮಗಳ ಗಂಡನೇ ಅಳಿಯ. ಈಗ ನೋಡಿ, ಪಕ್ಷಕ್ಕಿಂತ ಅವ್ರಿಗೆ ಅಳಿಯ ಇಂಪಾರ್ಟೆಂಟ್ ಅವರಿಗೆ. ಮತ್ತೇನಂತ ಮಹಾನ್ ಪಕ್ಷನಿಷ್ಠ ಜಗದೀಶ್ ಶೆಟ್ಟರು ಕಾಂಗ್ರೆಸ್ಗೆ ಒಂದ್ ರೌಂಡ್ ಹೋಗ್ಬೋದು. ಅಲ್ಲ ಸರ್, ಈಗ ನನಗೆ ಇದು ವಿಷಯಾಂತರ ಆದ್ರೂ ಒಂದು ಕೇಳ್ಬಿಡ್ತೀನಿ. ಅವರು ಜಗದೀಶ್ ಶೆಟ್ಟರು ಈ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಯಾಕೆ ಬಂದ್ರು, ಮತ್ತೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಯಾಕೆ ಬಂದ್ರು? ಅದು ನೀವು ಏನು ಕೆಲವೇ ತಿಂಗಳ ಅವಧಿಯಲ್ಲಿ ಅವ್ರು ಮಾತನಾಡೋ ದಾಟಿನೇ ಬದಲು. ಅಲ್ಲಿ ಬೈತಾ ಇದ್ದು ಇಲ್ಲಿ ಬೈಯಕ್ಕೆ ಶುರು ಮಾಡಿದ್ರು, ಇಲ್ಲಿ ಬೈತಾ ಇದ್ರು ಅಲ್ಲಿ ಬೈಯಕ್ಕೆ ಶುರು ಮಾಡಿದ್ರು. ಈಗ ಸತತವಾಗಿ ರಾಜಕೀಯ ನೀತಿ ಬಗ್ಗೆ, ಇದ್ರ ಬಗ್ಗೆ ಭಾಷಣ ಹೊಡಿತಾರೆ ಹುಬ್ಳಿಲಿ ಕೂತ್ಕೊಂಡು. ಅದರಿಂದ ಅವ್ರನ್ನ ಹೆಂಗ್ ನಂಬ್ತೀರಿ ನೀವು? ಅಳಿಯನ್ ಗೆಲ್ಸ್ಬೇಕು ಅಲ್ವಾ? ಈ ಅವ್ರಿಗೆ ಅಳಿಯನ್ ಗೆಲ್ಸ್ಬೇಕಾಗಿದೆ. ಯಡಿಯೂರಪ್ಪನವರಿಗೆ ಋಣ ಇದೆ ತಮ್ಮ ಮಕ್ಕಳನ್ನ. ಯಡಿಯೂರಪ್ಪನವರು ಈಗ ಮಗ ವಿಜಯೇಂದ್ರನ ಒಂದು ನಾಯಕತ್ವವನ್ನ ಪ್ರತಿಪಾದನೆ ಏನ್ ಮಾಡ್ತಾ ಇದ್ದಾರೆ. ಹೌದು, ವಿಜಯೇಂದ್ರ ಯುವಕರ ಮತಗಳನ್ನ ಸೆಳೆಯಬಲ್ಲಂತಹ ಒಬ್ಬ ಯುವ ನಾಯಕ ಅನ್ನೋದನ್ನ ಪ್ರಚುರಪಡಿಸ್ಲಿಕ್ಕೆ ಈಗ ಸಿಕ್ಕಿರುವಂತಹ ಸುವರ್ಣ ಅವಕಾಶ ಒಂದು. 2 ಚುನಾವಣೆಗಳಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದರೆ ವಿಜಯೇಂದ್ರ ನಾಯಕತ್ವ ಗಟ್ಟಿಯಾಗತ್ತೆ. ಇಂಥ ಸಂದರ್ಭದಲ್ಲಿ ಕಂಡವರ ಮಕ್ಕಳಿಗೋಸ್ಕರ ಸ್ವಂತ ಮಗನ ಭವಿಷ್ಯವನ್ನ ಯಡಿಯೂರಪ್ಪನವರು ಬಲಿ ಕೊಡ್ತಾರ? ಇಲ್ಲ, ಅವರು ಈಗ ನೋಡಿದ್ರೆ ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಬಾಗಲಕೋಟೆಗೆ ಮಾತ್ರ ಅನ್ಸುತ್ತೆ. ನೀವು ವಿಜಯೇಂದ್ರ ಅವರ ಮಾತುಗಳನ್ನು ಈ ಚುನಾವಣಾ ಘೋಷಣೆ ಆದ್ಮೇಲೆ ಕ್ಯಾಂಡಿಡೇಟ್ ಯಾರು ಅಂತ ಆದ್ಮೇಲೆ ಅವರು ಬೇರೆ ಬೇರೆ ಭಾಗಗಳಲ್ಲಿ ಆಡಿರುವ ಮಾತುಗಳನ್ನು ತಾವು ದಯವಿಟ್ಟು ಗಮನಿಸಬೇಕು. ಆ ಮಾತುಗಳಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಬಾಗಲಕೋಟೆಯನ್ನ ಗೆಲ್ತೀವಿ ಅಂತ ಹೇಳ್ತಾರೆ, ದಾವಣಗೆರೆಯನ್ನ ಗೆಲ್ತೀವಿ ಅಂತ ಅವ್ರು ಹೇಳಿದ್ದು ನಾನು ಕೇಳಿಸ್ಕೊಂಡಿಲ್ಲ ಅಥವಾ ಎಲ್ಲೋ ಒಂದ್ ಕಡೆ ಹೇಳಿದ್ದಾರೆ. ಬಟ್ ಅದಕ್ಕೆ ಅಂತ ಅವರು ಒಂದು ಒತ್ತನ್ನ ಕೊಡ್ತಿದ್ದಾರೆ. ಓಕೆ, ಈಗ ವೈರುಧ್ಯಗಳ ಬಗ್ಗೆ ನಾವು ಮಾತನಾಡ್ತಾ ಇದೀವಿ, ಮ್ಯಾಚ್ ಫಿಕ್ಸಿಂಗ್ ಅಂತಾನು ಮಾತಾಡ್ತಾ ಇದೀವಿ. ದಾವಣಗೆರೆದು ಈ ಬಾಗಲಕೋಟೆ ವಿಚಾರ, ಈಗ ಒಂದ್ ಕಡೆ ವೀರಣ್ಣ ಚರಂತಿ ಭಟ್ ಯತ್ನಾಳ್ಗೆ ಫ್ರೆಂಡ್, ಹೌದು ಆಯ್ತಾ ಸರ್? ಮತ್ತೊಂದು ಕಡೆ ಯಡಿಯೂರಪ್ಪನವರ ಮಗ ರಾಜಕೀಯ ಬದ್ಧ ವೈರಿಗಳು. ಹೌದು. ಈಗ ಸ್ನೇಹಿತನ ಪರವಾಗಿ ಕೆಲಸ ಮಾಡಿದ್ರೆ ಕ್ರೆಡಿಟ್ ಹೋಗೋದು ಬದ್ಧ ವೈರಿಗೆ. ಹೌದು. ಯತ್ನಾಳ್ ಬಂದು ಗೆಲ್ಸ್ಬಿಟ್ರು ಅಂತ ಏನು ಹೇಳಲ್ಲ. ಹೌದು. ಓಕೆ, ಯಡಿಯೂರಪ್ಪನವ್ರ ನಾಯಕತ್ವದಿಂದ ಇವ್ರು ಗೆದ್ರು ಚರಂತಿ ಮಠ ಅಂತಾರೆ. ಈಗ ಯತ್ನಾಳ್ ಯಾವ ರೀತಿ ಧರ್ಮ ಸಂಕಟ ಹಂಗಾದ್ರೆ? ಇದು ವಿಚಿತ್ರ ಇದೆ ಸರ್. ಅಲ್ಲಿ ಒಂದು ಯತ್ನಾಳ್ ಧರ್ಮ ಸಂಕಟದ ಬಗ್ಗೆ ಮಾತಾಡ್ತಾರೆ. ಅಲ್ಲಲ್ಲ, ಈ ವೀರಣ್ಣ ಚರಂತಿ ಮಠ ಅವರ ಸಹೋದರ ಇನ್ನೊಂದು ಚರಂತಿ ಮಠ
ಕಾಂಗ್ರೆಸ್ಸಿಗೆ ಬೆಂಬಲ ಕೊಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅನೌನ್ಸ್ ಮಾಡಿದ್ ಕೇಳಿದೆ. ಸಿದ್ದರಾಮಯ್ಯನವ್ರು ನಿನ್ನೆ ಹೇಳಿದ್ದಾರೆ ಏನಂದ್ರೆ, ಇಲ್ಲ ಚರಂತಿಮಠ್ ಸಹೋದರ ಅವ್ರನ್ನ ಹೆಸರು ನೆನಪಾಗ್ತಾ ಇಲ್ಲ ನನಗೆ, ಅವರು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸ್ಲಿಕ್ಕೆ ಪಣ ತೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಇದು ಇಡೀ ಇದ್ರಲ್ಲಿ ಇದೆಯಲ್ಲ, ಇದು ಬೇರೆ ಬೇರೆ ಇದಕ್ಕೆ ಆಯಾಮಗಳು ಒಳಸುಳಿಗಳಿವೆ. ನನಗನ್ಸೋ ಹಾಗೆ ಸೊ ಎಷ್ಟೇ ಬೆಂಬಲ ಇರ್ಲಿ, ಯತ್ನಾಳು ಚರಂತಿಮಠ ಅವರಿಗೆ ಬೆಂಬಲ ಕೊಡ್ತಾರಂತ ವೈಯಕ್ತಿಕ ರಿಲೇಷನ್. ಯಾಕಂದ್ರೆ ಬಾಗಲಕೋಟೆ ಸ್ವಲ್ಪ ಅಲ್ಲಿ ಹಿಂದುತ್ವ ಅನ್ನೋದು ಸ್ವಲ್ಪ ವರ್ಕ್ ಆಗುತ್ತೆ ಸ್ವಲ್ಪ. ಅದ್ರ ಜೊತೆಗೆ ಏನ್ ಗೊತ್ತಾ, ಇಡೀ ಈ ಎರಡು ಚುನಾವಣೆ ಏನಿದೆಯಲ್ಲ, ಈ ಚುನಾವಣೆಯಲ್ಲಿ ಮೂಲಭೂತವಾಗಿ ಕ್ಯಾಂಡಿಡೇಟ್ ಅವರ ಶಕ್ತಿ, ಅವರ ಜಾತಿ, ಅವರ ಸಂಬಂಧಗಳು, ಅವರ ಸಂಪನ್ಮೂಲಗಳು ಇದು ವರ್ಕ್ ಆಗುತ್ತೆ ಹೊರತು ಪಕ್ಷ ಎಷ್ಟರ ಮಟ್ಟಿಗೆ ಅನ್ನೋದು ಇನ್ನೂ ಅನುಮಾನ ಇದೆ. ನೀವು ಫೈನಲಿ ಸರ್, ಮ್ಯಾಚ್ ಫಿಕ್ಸಿಂಗ್ ದಾವಣಗೆರೆಯಲ್ಲಿ ಏನಾಗ್ಬೋದು, ಬಾಗಲಕೋಟೆಯಲ್ಲಿ ಏನಾಗ್ಬೋದು? ಒಂದು ನನಗನ್ಸೋ ಹಾಗೆ ದಾವಣಗೆರೆಯಲ್ಲಿ ಇವರೆಲ್ಲ ಸೇರಿ ಎಲ್ಲ ಅವರ ಸಮುದಾಯದವರು, ಶಾಮನೂರು ಸಮುದಾಯದವರು, ಸಮುದಾಯ ಅಂತ ಹೇಳ್ತಾರೆ, ಅದು ಜಾತಿಯನ್ನ ಮೀರಿ ಕೂಡ ಇದೆ, ಆ ಸಮುದಾಯದವರು ಸೊ ತಮ್ಮವರನ್ನ ಗೆಲ್ಲಿಸ್ತಾರೆ. ಈ ಮುಸ್ಲಿಮ್ರು ಏನೇ ಅನ್ಲಿ, ಅವ್ರು ಏನಂದ್ರು ಕೂಡ ಅವ್ರು ಏನು ಒಂದು ಅವರಲ್ಲಿರುವ ಗೊತ್ತಾಯ್ತು ನನಗೆ, ಇಲ್ಲೂ ಲಿಂಗಾಯತರ ಗೆಲ್ತಾರೆ, ಅಲ್ಲೂ ಲಿಂಗಾಯತರ ಗೆಲ್ತಾರೆ. ಎಸ್ ಮಲ್ಲಿಕಾರ್ಜುನ ಅವ್ರ ಪ್ರಕಾರ ಮುಸ್ಲಿಂ ಬರೀ 64,000 ಹುಟ್ಟಿದೆ, ಮುಸ್ಲಿಂ ಲೀಡರ್ಸ್ ಹೇಳ್ಬೇಕಾದ್ರೆ 84 ಇದೆ. ಅದು ಎಷ್ಟಿದೆ ಯಾರೋ ತಲೆ ಎಣ್ಸಕ್ಕಾಗಲ್ಲ. ಆದ್ರೆ ನೀವು 64,000 ಅಂದ್ಕೊಂಡ್ರು, ಅದ್ರಲ್ಲಿ ಒಂದು 5-10,000 ಉಲ್ಟಾ ಪಲ್ಟಾ ಆದ್ರೆ ಈ ಎಕ್ಸ್ಟ್ರಾ ಬಿಜೆಪಿ ಕಡೆಯಿಂದ ಬರೋ ಓಟನ್ನು ಅವ್ರಿಗೆ ಗೆಲ್ಸ್ಬೋದು. ಸೊ ಅಲ್ಟಿಮೇಟ್ಲಿ ಲಿಂಗಾಯತ್ ಪೊಲಿಟಿಕ್ಸ್ ವಿಲ್ ವಿನ್. ಹೌದು, ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತರ ಆ ಒಂದು ತಂತ್ರಗಾರಿಕೆ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ಆ ರಿಸಲ್ಟ್ ಬಂದ್ಮೇಲೆ ಕಾಂಗ್ರೆಸ್ ಏನು ಮಹಾನ್ ಅಹಿಂದ ಅಂತ ಅಂದ್ಕತ್ತಾರಲ್ಲ, ಅದು ಸುಳ್ಳು ಅಂತಾರು ಸಾಬೀತ. ಹೌದು, ಎಸ್ ಸರ್, ಅಹಿಂದ ರಾಮಯ್ಯ ಅಹಿಂದವನ್ನ ಮರೆತ ರಾಮಯ್ಯ ಆಗ್ತಾರೆ. ಎಸ್ ಸರ್, ಥ್ಯಾಂಕ್ ಯು ಭಟ್ರೆ, ಇಷ್ಟೊತ್ತು ಭಾಗವಹಿಸಿ ಮಾತಾಡೋದಕ್ಕೆ. ನೋಡಿರಲ್ಲ ವೀಕ್ಷಕರೇ, ಇದು ಮ್ಯಾಚ್ ಫಿಕ್ಸಿಂಗ್ ದಾವಣಗೆರೆ ಬಾಗಲಕೋಟೆಯಲ್ಲಿ ಯಾವ್ಯಾವ ರೀತಿ ರಾಜಕೀಯ ಚಿತ್ರಣಗಳಿದ್ದಾವೆ, ದಿನದಿಂದ ದಿನಕ್ಕೆ ಇವು ಬದಲಾಗ್ತಾ ಇದ್ದಾವೆ. ಇನ್ನು ಎಲೆಕ್ಷನ್ವರೆಗೂ ಟೈಮ್ ಇದೆ, ಅಲ್ಲಿವರೆಗೆ ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನಾವು ದಿನದಿಂದ ಅಪ್ಡೇಟ್ಸ್ಗಳನ್ನು ನಾನು ಮತ್ತು ನಮ್ಮ ಚಾನಲ್ನ ಎಡಿಟೋರಿಯಲ್ ಡೈರೆಕ್ಟರ್ ಶಶಿಧರ್ ಭಟ್ ಅವರು ನಿಮ್ಗೆ ಕೊಡ್ತಾನೆ ಇರ್ತೀವಿ. ಇದಾಗಿತ್ತು ವಿಶೇಷ ಸಂವಾದ. ನೆಲಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ತಾತ 30 ವರ್ಷದಿಂದ MLA ಅಲ್ಲಿ, ದಾವಣಗೆರೆ ಎಷ್ಟು ಉದ್ಧಾರ ಆಯಿತು, ದಕ್ಷಿಣ ಮಗ ಮಿನಿಸ್ಟರ್ ಆಗಿ ದಾವಣಗೆರೆನ ಎಷ್ಟು ಉದ್ಧಾರ ಮಾಡಿದ್ದಾರೆ. ಈಗ ಮತ್ತೆ ಮೊಮ್ಮಗನಿಗೆ ಟಿಕೆಟು, ಅವಾಗ ಪಕ್ಷ ನಿಷ್ಠೆ ಅನ್ನೋದು ಗಣನೆಗೆ ಬರಲ್ಲ. ಯು ಬಿಲೀವ್ ಇಟ್ ಆರ್ ನಾಟ್, ಯಡಿಯೂರಪ್ಪ ಸಿದ್ದರಾಮಯ್ಯನವರು ಹತ್ತೆ ಡಿ ಕೆ ಶಿವಕುಮಾರ್ ಅವರು. ಇದು ಹೇಗೆ ಸಾಧ್ಯ ಸರ್? ಇದು ಕಾಂಗ್ರೆಸ್ ಬಿಜೆಪಿ ಮ್ಯಾಚ್ ಫಿಕ್ಸಿಂಗ್ ಏನಾದ್ರು ಮಾಡ್ಕೊಳ್ಳೋದು? ಅದೇನೆ, ಈಗೇನಾದ್ರೂ ಒಂದೊಮ್ಮೆ ಓವೈಸಿಯ ಪಕ್ಷವು ಕ್ಯಾಂಡಿಡೇಟ್ ಹಾಕಿ SDPI ಎರಡೂ ಕ್ಯಾಂಡಿಡೇಟ್ ಇದ್ದು ಬಿಟ್ಟಿದ್ರೆ ಇವ್ರು ಪಡಿಸಿ ಹೆಂಗಾಗ್ಬಿಟ್ಟಿದೆ ದಾವಣಗೆರೆ ಸ್ಥಿತಿ ಸರ್. ಈ SDPI ಬಲೆಯಲ್ಲಿ ಕಾಂಗ್ರೆಸ್ ಸಿಕ್ಕಾಕೊಂಡಿದ್ದೇನೋ ಅನ್ನೋ ಥರ ಆಗ್ಬಿಟ್ಟಿದೆ ದಾವಣಗೆರೆಯಲ್ಲಿ. ದಾಸ ಕರಿಯಪ್ಪ ಇಲ್ಲಿ ಹರಕೆ ಕುರಿನ. ಇಂಥ ಸಂದರ್ಭದಲ್ಲಿ ಕಂಡವರ ಮಕ್ಕಳಿಗೋಸ್ಕರ ಸ್ವಂತ ಮಗನ ಭವಿಷ್ಯವನ್ನು ಯಡಿಯೂರಪ್ಪನವರು ಬಲಿ ಕೊಡ್ತಾರೆ. ಪಕ್ಷಕ್ಕಿಂತ ಅವ್ರಿಗೆ ಅಳಿಯ ಇಂಪಾರ್ಟೆಂಟ್ ಅವರಿಗೆ. ಮತ್ತೇನಂತ ಮಹಾನ್ ಪಕ್ಷ ನಿಷ್ಠ ಜಗದೀಶ್ ಶೆಟ್ಟರು ಆ ರಿಸಲ್ಟ್ ಬಂದ್ಮೇಲೆ ಕಾಂಗ್ರೆಸ್ ಏನು ಮಹಾನ್ ಅಹಿಂದ ಅಂತ ಅಂದ್ಕೊಂತಾರಲ್ಲ, ಅದು ಸುಳ್ಳು ಅಂತ. ಸೊ ಅಲ್ಟಿಮೇಟ್ಲಿ ಲಿಂಗಾಯತ್ ಪೊಲಿಟಿಕ್ಸ್ ವಿಲ್ ವಿನ್.